ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ. ನೀರು ಕಾಸಕತ್ತಿ ನೋಡ್ರಿ. ನೀರು ಕಾಸದ ಹೊರಗೆ ಮಾಡಿಬಿಟ್ಟಿರಿ, ಒಳಗೆ ಅಂತೇಳಿ ಏನು ಮಾಡ್ತೀವಿ ಸಿಟ್ಟು ಬರೀ ಇಂಥ ಕಿಟಕಿಟ್ ತೆಗೆದಾರ ಮಾಡಿ ಆಟ ಆಡೋದ ಕೆಲಸ. ನೀರು ತಂದ್ಬಿಡ ನೀರು ಅದಾವ ಈ ಸದ್ಯಕ್ಕೆ ಅದಾವ ಬಿಡು, ಬ್ಯಾಡ ಈಗ ಸುಮ್ಮನೆ ದಿನಗಟ್ಲೆ ಅವು ನೀವು ಮಾಡ್ತಿದ್ದಿ ಇಲ್ಲ ಇದಾಗ ಕರೆಂಟ್ ಆಗೈತಿ. ಅಂಗಡಿ ಎಲ್ಲ ಸ್ಟಾರ್ಟ್ ಆಗೈತ್ರಿ ಈಗ. ಪಡ್ಡು, ಇಡ್ಲಿ, ವಡಾ, ಕಸ್ಟಮರ್ಸ್ ಬಂದಿಲ್ಲ. ಈಗ ಸ್ಟಾರ್ಟ್ ಆಗೈತ್ರಿ. ನಮ್ದು 9 ಗಂಟೆಲಿಂದ ಕಸ್ಟಮರ್ ಸ್ಟಾರ್ಟ್ ಆಕ್ಕಾರ. ಹೊರಗೆ ವಾತಾವರಣ ಈ ಥರ ಐತೆ ನೋಡ್ರಿ. ಬಿಸಿಲು ಬಂದೈತಿ, ಬಂತು ನೋಡ್ರಿ. ಓಯ್ ಅಲ್ಲೇ ನಾನು ಮಾಡಕತ್ತೀನಿ ತೋರ್ಸ್ಕೊ. ಈ ಕಡೆ ನೋಡ್ರಿ ನಮ್ಮ ಮಮ್ಮಿಯರು ಪಲಾವ್ ಮಾಡಾಕ್ತಾರ ಇಲ್ಲಿ. ನೋಡ್ರಿ ಪಲಾವ್ ಕುದಿಯಾಕತ್ತೈತಿ. ಇದು ಒಡದಿಟ್ರಿ ಎಲ್ಲ ಕಲಿಸಿಟ್ಟಾರ, ಹಾಕೋದಷ್ಟೇ. ಈ ಕಡೆ ಇಡ್ಲಿ ರೆಡಿ ಆಗತ್ತವು, ಅಲ್ಲಿ ಇಡ್ಲಿ ಇಟ್ಟದೈತಿ. ಈ ಕಡೆ ನೋಡ್ರಿ ಪಡ್ಡು ಒಂದಿಷ್ಟು ಹಾಕಿಟ್ಟಾರಿ ನಮ್ಮ ಮಮ್ಮಿಯರು. ಇದು ಚಟ್ನಿ ರೀ ನೋಡ್ರಿ, ಚಟ್ನಿ ಅಂಕರ ಸೂಪರ್ ಆಗೈತಿ. ಮತ್ತು ಇದು ಇಡ್ಲಿ ಮೆತ್ತಗೆ ನೋಡ್ರಿ, ಇಡ್ಲಿ ಇಷ್ಟು ಮಸ್ತಾಗ್ಯವು. ಮತ್ತು ಇದು ಬಿಸಿ ಬಿಸಿ ಸಾಂಬಾರು, ಚಲೋ ಆಗ್ತೈತೆ ರೀ ಸಾಂಬಾರು. ಎಲ್ಲ ಅಷ್ಟು ರೆಡಿ ಆಗೈತಿ. ಇದು ಪಡ್ಡಿನ ಇಟ್ರಿ. ಇಲ್ಲ ನಮ್ಮ ಅಪ್ಪಾಜಿಯರು ನಿನ್ನೆ ಶಂತವಾಗ ಮನೆ ಕಾಯಿ ತಂದಾರೆ. ಕಾಯಿ ಹಣ್ಣಲ್ರಿ, ಕಾಯಿ ತೊಗೊಂಬಂದಾರೆ. ನೋಡ್ರಿ ಹೊರಗೆ ಬಂದ್ರೆ ಇಲ್ಲೇ ನಮ್ಮ ಸಿದ್ದು ಕುಂತಾನೆ. ಎಲ್ಲರಿಗೂ ನಮ್ಮ ಸಿದ್ದನ ಕಣ್ಣು ಈ ಥರ ಆಗೈತ್ರಿ ನೋಡ್ರಿ. ಏನ್ ಕಡ್ದೈತಿ ಅನ್ನೋದು ಗಟ್ಟಿ ಹಿಡ್ಕನಿ ಅಳಗಾಡ್ಸ್ಬೇಡ. ಕಣ್ ತೆಗಿ ಆಡ ಕರೆಕ್ಟಾಗಿ. ಇಲ್ಲಿ ಇದಾಗೈತ್ರಿ, ಕಣ್ಣು ಮುಚ್ಚಿಬಿಟ್ಟಿತ್ತು. ಮತ್ತೆ ಈ ಕಡೆ ನಮ್ಮ ಮಮ್ಮಿಯರ್ ಕುಂತಾರ್ರಿ. ಬೆಳಕಿ ಕರೆಕ್ಟಾಗಿ ಬರವಲ್ತಾವ ಅದು. ಎಲ್ಲ ಅಡುಗೆ ಮಾಡಿ ಬಂದು ಈಗ ಕುಂತಾರ್ರಿ. ಅನ್ನ ಕುದಿಯಾಕತೈತಿ, ಪಲಾವ್ ರೆಡಿ ಹಾಕತೈತಿ, ಇಡ್ಲಿಗೆ ಹಾಕೈತಿ. ಅದು ಇಡ್ಲಿ ಬೊಗಣಿ ಯಾಕೆ ಆ ಥರ ಆಗೈತಿ ಅಂತ ನೀವು ಕೇಳ್ಬೋದ್ರಿ. ಸುತ್ತರ್ಕ ಬೂದಿ ಹಚ್ಚಿನಿ, ಒಲೆ ಮ್ಯಾಗ ಮಾಡಾಕತ್ತಿದ್ವಿ. ಮತ್ತು ಗ್ಯಾಸಿಂದ ಒಂದು ಸಮಸ್ಯೆ ಐತಲ್ಲ, ಒಲೆ ಮ್ಯಾಗ ಮಾಡಾಕಿಟ್ಟಿದ್ವಿ. ಮತ್ತು ಎಲ್ಲ ಯಜಮಾನ್ರಿಗೆ ನೀರು ಬೇಕು ಸ್ನಾನ ಮಾಡಕ್ಕೆ. ಅದಕ್ಕೆ ಮತ್ತೆ ಅವರು ನೀವು ಗ್ಯಾಸಿನ ಮ್ಯಾಗ ಒಂದು ಸ್ವಲ್ಪ 1-2 ಒಬ್ಬೆ ಹಾಕ್ರಿ, ನಾನು ನೀರು ಕಾಯ್ಸ್ಕೊಂಡ್ರೆ ಅದಕ್ಕೆ ಆಮೇಲೆ ಅಲ್ಲಿ ಒಲೆ ಮ್ಯಾಗ ಇಟ್ಟೈತೆ ನೋಡ್ರಿ. ನೋಡ್ರಿ ಪಾರ್ಸಲ್ ಬಂದೈತಿ, ಕಟ್ಟಾಕತ್ತೀವಿ. ಕಟ್ಟದ್ಬಿಟ್ಟು ವಿಡಿಯೋ ಮಾಡಕ್ಕೆ ಕಟ್ಟದ್ಬಿಟ್ಟು ವಿಡಿಯೋ ಮಾಡಕ್ ಇಲ್ಲ. ಇಲ್ಲ ಆಯ್ತು. ಇಲ್ಲಿ ನೋಡ್ರಿ ಚಟ್ನಿ ಅಷ್ಟು ಕಟ್ಟಿಟ್ಟಿನಿ, ಸಾಂಬಾರು ಕಟ್ಟೀನಿ. ಈ ಕಡೆ ನಮ್ಮ ಮಮ್ಮಿ ವಡ ಹಾಕತ್ತಾರ, ಪಡ್ಡು ವಡ. ಇಲ್ಲೇ ಇಡ್ಲಿ ಅದ ನೋಡ್ರಿ. ಇಲ್ಲಿ ನಮ್ಮ ಅಪ್ಪಾಜಿಯರ್ ಅದಾರ. ನಾ ಕಟ್ತೀನಿ, ವಿಡಿಯೋ ಮಾಡ್ತೀನಿ. ಬಂದ್ ಮಾಡಿಲ್ಲ. ಮೂರು ಕಟ್ಬಿಡು. 3 ಕಟ್ಟು ಪಡ್ಡು ನೋಡಮ್ಮ. 10 ರೂಪಾಯಿದಂಗ 3 ಇಡ್ಲಿ ರೀ. 10 ರೂಪಾಯಿದಂಗ 20 ರೂಪಾಯಿದು ಪಡ್ಡು, 2 ಪಡ್ಡು. 10 ರೂಪಾಯಿದಂಗ 1 ವಡ. ಕರೆಕ್ಟಾ? ಬರೋಬ್ಬರಿ ಐತಳ. ಪಡ್ಡು 20 ರೂಪಾಯಿ. 10 ರೂಪಾಯಿ 2 ಪಡ್ಡು ಕಟ್ಬಿಡಮ್ಮ.
ಚಟ್ನಿ ಅಷ್ಟು ಕಟ್ಟಿಟ್ಟಿನಿ ಎರಡು 10 ರೂಪಾಯಿ ಪಡ್ಡು 3 ಇಡ್ಲಿ ಇಡ್ಲಿ ಅದು ವಡ ಹಾಕಿ ನೋಡ್ರಿ ಸಕ್ಕಡಿ ಕೊಡು ಚಟ್ನಿ ಕಟ್ಟಿ ಚಟ್ನಿ ಅಷ್ಟು ಕಟ್ಟಿಟ್ಟಿನಿ ಚಟ್ನಿ ರೆಡಿ ಐತ್ರಿ ಸಾಂಬಾರನ್ನ ಇದ್ರೊಳಗೆ ಹಾಕ್ತೀನಿ ಸಾಂಬಾರು ಚಟ್ನಿ ಸಾಂಬಾರು ಇಡ್ಲಿ ಎರಡು ವಡ ಕಟ್ಲೆ ಇದು ಸಾಂಬಾರು ಐತೆ ನೋಡಿ ವಡ ಪಡ್ಡು ಪಡ್ಡು ಕಡಿಕ ಕಾಳು ಇರ್ತದೆ ಅದ್ರಾಗ ಇಟ್ಟು ಖಾಲಿ ಆತನಮ್ಮ ಅಷ್ಟು ಸರಿ ಹಾಕು ಹಂಗೆ ತುಡುಬಿಡು ನೋಡ್ಬೇಕು ಬಿಸಿ ಅದಾವಲ್ಲ ಬಿಸಿ ಬಿಸಿ ಪಡ್ಡು ಇಡ್ಲಿ ವಡ ಬರ್ರಿ ಎಲ್ಲ ನಾಷ್ಟ ಮಾಡಕ್ಕ ಮತ್ತೆ ಪಲಾವ್ ಮತ್ತು ಇಲ್ಲಿ ಪಲಾವ್ ಮಾಡಿ ನೋಡ್ರಿ ಅರ್ಬಿ ತೆಗೀರಿ ಪಲಾವ್ ಬಿಸಿ ಪಲಾವ್ ಬಡ ತೋರ್ಸೋದು ಇಲ್ಲೇ ಪಾರ್ಸಲ್ ರೆಡಿ ಆಯ್ತು ನೋಡ್ರಿ ಇಲ್ಲೇ ನಮ್ಮ ಸಿದ್ದು ಅದ ನೋಡ್ರಿ ಈಗ ಅಲ್ಲಿ ಇಡ್ಲಿ ಇಟ್ಟೈತ್ರಿ ಒಲೆ ಮ್ಯಾಗ ಹಾಕತೈತಿ ಅಲ್ಲಪ್ಪ ಒಲೆ ಎತ್ತೈತ್ರಿ ಇಷ್ಟ ಐತೆ ನೋಡ್ರಿ ನಮ್ಮ ಹೋಟ್ಲ್ ಬಿಸ್ನೆಸ್ ನಮ್ಮ ಮಮ್ಮಿ ಈಗ ಒಳ್ಳೆ ಇದನ್ನು ಕಲ್ಸಾಕತ್ತಾರ್ರಿ ಪಡ್ಡಿನಿಟ್ಟು ಕಲಿಸಿದಾಗೈತ್ರಿ ಹೊಸ ಭಾಳ ಕಲಿಸ್ಬಿಡು ಮಮ್ಮಿ ಈ ಸಲ ಕಡೆ ನೋಡ್ರಿ ಇಲ್ಲೇ ಬಿಸಿ ಪಲಾವ್ ರೆಡಿ ಆಗಿದ್ರಿ ಸುಡ್ತೈತಿ ಇದು ಹೋಟ್ಲಕ್ಕೆ ನೋಡ್ರಿ ಸೂಪರ್ ಆಗೈತೆ ಪಲಾವ್ ನಮ್ಮ ಮನೆಗೆ ಊಟಕ್ಕೆ ಬರ್ರಿ ನಾಷ್ಟ ತಗೊಳಕ್ಕೆ ಎಲ್ಲರೂ ಇಷ್ಟಪಟ್ಟು ಖರ್ಚಿಗೆ ಇಲ್ಲ ಮಮ್ಮಿಯರು ಒಳ್ಳೆ ಹಾಕತ್ತಾರ ಈ ಕಡೆ ಪಡ್ಡೆನಿಟ್ಟು ಅದೆಲ್ಲ ಕಲ್ಸ್ಕೊಂಡು ಹೋಗ್ತಾರ ಮಮ್ಮಿ ಏನು ಮಾಡಕಂತಿ ಹೀರೆಕಾಯಿ ಎರ್ಜಾಗತ್ತೆ ನೋಡವ ಹೀರೆಕಾಯಿ ತೊಗೊಂಡಂದಾಗ ಹೀರೆಕಾಯಿ ಪಲ್ಯ ಚಪಾತಿ ಇಲ್ಲೇನು ಇದತ್ವ ಮಾನೆ ಹಣ್ಣು ತೊಗೊಂಬಂದಾರ ನೋಡ್ರಿ ಸಿಕ್ಕಣೆ ಮಾಡ್ಬೇಕಂತ ನೋಡ್ರಿ ಮಾನೆ ಹಣ್ಣು ಎಷ್ಟು ಮಸ್ತ್ ಅದಾವ ಮಸ್ತ್ ಮಸ್ತ್ ನೋಡ್ರಿ ಮಾನೆ ಹಣ್ಣು ಸೂಪರ್ ಆಗ್ಯಾವ ಚಪಾತಿ ರೆಡಿ ಆಗೈತೆ ಈಗ ಒಳಗೆ ಹೋಗ್ರಿ ಇಲ್ಲಿ ಹೀರೆಕಾಯಿ ಹೀರೆಕಾಯಿ ನೋಡ್ರಿ ಎಳೆ ಎಷ್ಟು ಮಸ್ತ್ ಅದಾವ ಒಳಗೆ ಹೋಗೊಂಬರ್ರಿ ಇಲ್ಲಿ ನಮ್ಮ ಅಕ್ಕ ಅದಾಳ ನೋಡ್ರಿ ಇಲ್ಲಿ ಬಿಸಿ ಬಿಸಿ ಚಪಾತಿ ರೆಡಿ ಆಗತ್ತವ್ರಿ ಇಲ್ರಿ ಬಿಸಿ ಬಿಸಿ ಏನು ಇಲ್ಲಿ ಯಾವ ಚಟ್ನಿ ಕಾಯಿ ಮಾವಿನಕಾಯಿ ಚಟ್ನಿ ನೋಡ್ರಿ ಇದು ಇನ್ನ ಇಷ್ಟ ಐತ್ರಿ ಇಟ್ಟು ಇದು ಮಾಡ್ತಾಳ್ರಿ ಇಲ್ಲಿ ರೈಸ್ ರೆಡಿ ಆಗೈತ್ರಿ ಈಗ ನಮ್ಮ ಅಪ್ಪಾಜಾರು ಬಂದಾರ ಬರ್ರಿ ತೋರಿಸ್ತೀನಿ ಅಪ್ಪಾಜಿ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಈ ಬಂದು ನೋಡ್ರಿ ಈ ಬಂದ್ರ ರೀ ಏನಂದ್ರೆ ಯಜಮಾನಪ್ಪ ಈ ಬಂದ ಯಜಮಾನಪ್ಪ ಯಜಮಾನಪ್ಪ ಪೋಯ ಯಜಮಾನಪ್ಪ ತೆರಿಯಾದ ಪೋಯ ಹಂಗಂದ್ರೆ ಏನ್ ಹೇಳ ಸಮ ಸಮ ನಡ್ಬರ್ಪತ್ಲೆ ಹಂಗಂದ್ರೆ ಏನೇನ್ ಮತ್ತೆ ತೆರಿಯಾದ ಪೋಯ ಅಂದ್ರೆ ನಡ್ಬರ್ಪತ್ತ ಅಜ್ಜಿ ಬಂದೆ ಅಪ್ಪಾಜಿಗ ಟೈಮ್ ಎಷ್ಟಾಗೈತಿ ಹೇಳ್ಸಿದ್ದು ಇವಾಗ ನೋಡಲ್ಲ ಎಷ್ಟಕ್ಕೆ ಮತ್ ಮ್ಯಾಗ 9 ಆತು
ಮತ್ತು ವಾಳಿ ಬಂದು ಇಲ್ಲಿ ಬಂದಿಂದ ಹೇಳಿದ್ದೀನಿ ನಾನು ತಗೊಂಡು ಮತ್ತು ವಾಳಿ ಹೋದ್ರೆ ಲೇಟ್ ಆಗ್ತದೆ. ಎಡ ಮಾಡ್ತೀನಿ, ಎಡ ಸಾಕು. ಚಿಕನ್ ಏನು ಮಾಡ್ತೀನಿ ಸ್ವಲ್ಪ ಅಂದಕ್ಕಾಗತ್ತ, ಅಂದಕ್ಕ ರೊಟ್ಟೆಕಾಗತ್ತೆ. ಈಗ ಅಂದಕ್ಕೇನು ಮಾಡಿಲ್ಲ. ಅಂದಾಜು ಲಾಲ್ಸು ಚಪಾತಿ ಅದಾಗುತ್ತೆ ಈ ಕಡೆ ಮಾಡಿಬಿಡು ಅಷ್ಟು. ಏನ ಅನ್ನಕತ್ತೈತಪ್ಪ ಹೆಚ್ಚು. ಅಲ್ಲ ಮಮ್ಮಿ, ಇದು ಅಂದಕ್ಕಾಗುತ್ತಾ ಚಪಾತಿಗಾಗುತ್ತಾ? ಚಪಾತಿ ಕಾಣುತ್ತೆ ಅಲ್ಲ ಮಮ್ಮಿ, ಆಗುತ್ತಾ? ಅಲ್ಲ ಅಪ್ಪಾಜಿ ಗಿಡಿ, ಅಪ್ಪಾಜಿ ಕೇಳಕ್ಕೆ. ಅಪ್ಪಾಜಿ ಇವತ್ತು ಕೆಲಸ ಹೆಂಗಿತ್ತು? ನಮ್ಮ ಕೆಲಸ ದಿವಸ ಆಟ ಇರೋದು ಇವತ್ತು ಬೇರೆ ಇರೋದು ಸಾಕು ಮರೆ ದೊಡ್ಡ ಸಾಕು ಇಷ್ಟ ಮರೆ. ಇನ್ನೇನು ಬೇಕದೆ ನಿಮಗ ನಾವು ಎಲ್ಲ ಅಡ್ಗೆ ರೆಡಿಯಿಂದ ಊಟ ಮಾಡೋದ್ರಿಂದ ಸಿಗ್ತೀವಿ. ವಿಡಿಯೋ ಅಂತ ಎಲ್ಲರಿಗೂ ಬಾಯ್. ನೋಡ್ರಿ ನಮ್ಮ ಅಕ್ಕ ಪ್ಲೇಟಿಗೆ ಚಪಾತಿ ಸೀಕರ್ಣಿ ಎಲ್ಲ ಚಕತಿ ಹಾಕಿ ಹೇಳ್ತಾಳೆ ನೋಡ್ರಿ. ಇವತ್ತು ನೋಡ್ರಿ ನಮ್ಮ ಮನೆಯೊಳಗೆ ಸ್ಪೆಷಲ್ ಅಂದ್ರೆ ಇದು ಮಾವಿನಕಾಯಿ ಸೀಸನ್ ಅಲ್ರಿ, ಅದಕ್ಕೆ ನಮ್ಮ ಅಪ್ಪಾಜಿ ಎಲ್ಲ ಮಾವಿನಕಾಯಿ ತಂದಿದ್ರು. ಮಾವಿನ ಹಣ್ಣು ಇದ್ರದ್ದು ಸೀಕರಣೆ ಮಾಡ್ಯಾರ. ಬರ್ರಿ ನೋಡ್ರಿ ಮಾವಿನ ಹಣ್ಣಿನ ಸೀಕರ್ಣಿ ಸೂಪರ್ ಆಗೈತ್ರಿ. ವಾಸನೆ ಇಲ್ಲೇ ಪ್ಲೇಟಿಗೆಲ್ಲ ರೆಡಿ ಮಾಡೇನ್ರಿ. ಈ ಕಡೆ ಇಲ್ಲೇ ಅದು ಹೀರಿಕಾಯಿ ಪಲ್ಯ ಅಲ್ಲಿ ಕುದಿಯಕತ್ತೈತ್ರಿ, ತಡ್ರಿ ತೋರಿಸ್ತೀನಿ. ಇದು ನಮ್ಮ ಅಪ್ಪಾಜಿ ಪ್ಲೇಟ್, ಇದು ನಮ್ಮ ಮಮ್ಮಿ ಪ್ಲೇಟ್. ಈ ಕಡೆ ಇದ್ರೊಳಗೆ ಬಿಸಿ ಬಿಸಿ ಚಪಾತಿ ಅದ ರೀ. ಇಲ್ಲೇ ಮಾವಿನಕಾಯಿ ಚಟ್ನಿ ರೆಡಿ ಆಗೈತ್ರಿ. ಇಲ್ಲೇ ಪಲ್ಯ ರೆಡಿ ಆಗ್ತೈತಿ ನೋಡ್ರಿ. ಯಾವ ಪಲ್ಯ? ಹೀರಿಕಾಯಿ ಪಲ್ಯ ರೆಡಿ ಆಗ್ತೈತಿ ನೋಡ್ರಿ. ಸ್ವಲ್ಪ ಕುದಿಬೇಕ್ರಿ ಇದು. ಹಾಯ್ ಹಲೋ. ಈಗ ಅತ್ತ ಚಪಾತಿ ಮತ್ತು ಚಟ್ನಿ ಊಟ ಮಾಡ್ಯಾರ್ರಿ. ಈಗ ಅನ್ನ ಇಟ್ಕೊಳತ್ತ ನೋಡ್ರಿ. ಅನ್ನ ಚಟ್ನಿ ಇಟ್ಕೊಳ್ಳ ಚಪಾತಿ ಪಲ್ಯ ರೆಡಿ ಆಗೈತಿ ನೋಡೋಣ. ಅನ್ನ ಚಟ್ನಿ ಇಲ್ಲಿ ನೋಡ್ರಿ. ನಮಸಿದ್ದು ಅನ್ನ ಕೆಂಪು ಚಟ್ನಿ ಊಟ ಮಾಡಾಕ್ತಾನ. ಸ್ವಲ್ಪ ಎಣ್ಣೆ ಚಟ್ನಿ ಹೇಗಾಗಿತ್ತು ಸಿದ್ದು? ಚಲೋ ಆಯ್ತಾ? ಈಗ ಫಸ್ಟ್ ಇದು ಕೊಡಂದ್ರೆ ಆಮೇಲೆ ಅನ್ನ ಪಲ್ಯ, ಇದು ರೊಟ್ಟಿ ಚಪಾತಿ ಪಲ್ಯ. ಬಾ ನೋಡ್ರಿ ನಮ್ಮ ಯಜಮಾನ್ರ ಮುಖಂದರ. ಸಿದ್ದು ಗುಡ್ ನೈಟ್ ಹೇಳಪ್ಪಜ್ಜಿ. ಎಲ್ಲರಿಗೂ ಗುಡ್ ನೈಟ್. ಗುಡ್ ನೈಟ್ ಹೇಳ್ರಿ ಎಲ್ಲರಿಗೂ ಗುಡ್ ನೈಟ್. ಇಲ್ಲೆಲ್ಲ ಹಾಸಿಗೆ ಹಸೈತಿ. ಇಲ್ಲಿನ ಸುಪ್ರಿಯ ಹಾಸಿಗೆ ಬೇಕು. ಇನ್ನು ಇವು ಉದ್ದಿನ ಬೇಳೆ ಮಿಕ್ಸಿಗೆ ಹಾಕ್ಬೇಕು. ಇಡ್ಲಿ ರವೆ ಕಲಿಸಿಡ್ಬೇಕು. ಅಲ್ಲಿ ಒಂದು ಸ್ವಲ್ಪ ಐತಿ. ಇಲ್ಲಿ ಉದ್ದಿನ ಬೇಳೆ ಮಿಕ್ಸಿಗೆ ಹಾಕ್ಬೇಕು ನೋಡ್ರಿ. ಇವನು ಚೆನ್ನಾಗಿ ತೊಳೆದು ಮಿಕ್ಸಿಗೆ ಹಾಕ್ಬೇಕು ನಾವು. ಇನ್ನು ಮಮ್ಮಿ ಊಟ ಮಾಡಕತ್ತಾಳ್ರಿ. ಮಮ್ಮಿ ಗುಂಡಮ್ಮ ಸೋಮು ಇಲ್ಲಿ ನೋಡು. ಗುಡ್ ನೈಟ್. ಗುಡ್ ನೈಟ್ ಎಲ್ಲರಿಗೂ. ಸ್ವೀಟ್ ಡ್ರೀಮ್ಸ್. ಸ್ವೀಟ್ ಡ್ರೀಮ್ಸ್. ಏನು ಇದ್ರಾಗ ಬೇರೆದಾಗ ತೆಗ್ದಿಲ್ಲ. ಒಂದು ಬಟಲ್ದಾಗ ತೆಗಿಬೇಕು. ಭಾಳ ಇಟ್ಟಿದ್ದು ಬಗುಣೆದವಲ್ಲ ಹೊಸವು ಇವತ್ತು. ಅದ್ರಾಗ ಇದು ವಿಡಿಯೋ ಎಂಡ್ ಮಾಡಿಬಿಡಿ. ನಮ್ಮ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಹೊಸದಾಗಿ ನೋಡೋದ್ರೆ ಸಬ್ಸ್ಕ್ರೈಬ್ ಮಾಡ್ಕೆ ಸಪೋರ್ಟ್. ಬಾ.